ನಾನು ಕೇಳ್ತೇನೆ, ಇಂದಿರಾ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿಯವರಿಗೆ ನೀವು ಎಷ್ಟು ಫ್ಯಾಕ್ಟರಿಗಳು ಮಾಡಿದ್ದೀರಿ? ನಿಮ್ಮ ಆದಾಯದ ಮೂಲ ಹೇಳಿ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತರುವಾಗ ಒಂದು ಮಾತು ಹೇಳ್ತಾರೆ, ರಾಜಪ್ರಭುತ್ವ ಹೋಯ್ತು, ಮಹಾರಾಜಗಳೆಲ್ಲ ಮನೆಗೆ ಹೋದ್ರು, ಇನ್ನು ಮುಂದೆ ಪ್ರಜಾಪ್ರಭುತ್ವ ಬಂದಿದೆ. ಇವತ್ತಿಂದ ನಾನು ಸಂವಿಧಾನವನ್ನು ಬರೆದು ಪ್ರತಿ ಭಾರತೀಯರಿಗೂ ಹೆಣ್ಣನ್ನದೇ ಗಂಡನ್ನದೇ ಪ್ರತಿಯೊಬ್ಬರಿಗೂ ಒಂದು ಹಕ್ಕುಗಳನ್ನ ಕರ್ತವ್ಯಗಳನ್ನ ಕೊಟ್ಟಿದ್ದೇನೆ. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದೇನೆ. ಇನ್ನು ಮುಂದೆ ರಾಜರು ಯಾರು? ಮತದಾರರೇ ರಾಜರು. ಎಲ್ಲರಿಗೂ, ಶ್ರೀಮಂತರಿಗೂ ಒಂದೇ ಮತ, ಬಡವರಿಗೂ ಒಂದೇ ಮತ. ಇದಾದ ನಂತರ ಇನ್ನು ಮುಂದೆ ಮಹಾರಾಜರ ಹೊಟ್ಟೆಯಲ್ಲಿ ಹುಟ್ಟಲ್ಲ. ಆ ಮಹಾರಾಜರು ಅಂತ ನೀವು ಯಾರನ್ನು ಕರ್ಕೊಳ್ತೀರೋ ಅವರಿನ ಮೇಲೆ ಈ ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತಾರೆ. ಇದು ಪ್ರಜಾಪ್ರಭುತ್ವ, ಇದು ವ್ಯತ್ಯಾಸ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಅದು ನಡೆದಿದೆಯೇ ಇವತ್ತು? ಈ ದೇಶ ಒಂದು ಕುಟುಂಬದ ಕೈಯಲ್ಲೇ ಇರುತ್ತದೆ, ನಕಲಿ ಗಾಂಧಿಗಳ ಕೈಯಲ್ಲಿ ಅನ್ನೋದಾದ್ರೆ ರಾಜಪ್ರಭುತ್ವ ಯಾಕೆ ನಾವು ತೆಗೆದಿದ್ದು? ಪ್ರಜಾಪ್ರಭುತ್ವ ಯಾಕೆ ಬಂದಿದ್ದು? ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಾಯಕರಿಗೆ ಆ ಗಾಂಧಿ ಕುಟುಂಬದ ಗುಲಾಮಗಿರಿಯಲ್ಲಿ ಕಾಯ್ತಾರೆ ಹೊರತು ಇವತ್ತು ಕೂಡ ರಾಜ್ಯ ಇಲ್ಲಿ ಹಾಳಾಗ್ತಾ ಇದೆ. ಇಷ್ಟು ಹಾಳಾಗ್ತಿದ್ರು ಕೂಡ ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನನಗೆ ಅಧಿಕಾರ, ನಿನ್ಗೆ ಅಧಿಕಾರ. ಜನರಲ್ಲಿ ಹಾಳಾಗ್ತಾ ಇದ್ದಾರೆ. ಕೇವಲ 5 ಗ್ಯಾರಂಟಿಗಳು ಇಟ್ಕೊಂಡು 5 ವರ್ಷ ತಳ್ಳಿ ಹೊರಟೋಗಂತ ಯೋಚನೆ ಮಾಡ್ತಿದ್ರಿ. ಬೆಳಗಾವಿಯ ಅಧಿವೇಶನದಲ್ಲಿ ಇಟ್ಕೊಂಡ್ವಿ, ಎಲ್ಲಿ ನಿಮ್ಮ ಗ್ಯಾರಂಟಿ ಯಾವ ರೀತಿ ಕೊಟ್ಟಿದ್ದೀರಿ ಹೇಳಿ ಅಂತ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಸ್ಕೀಮ್ ಇದೆ. ಕೇಳಿದ್ರೆ ಎಲ್ಲ ಕೊಟ್ಬಿಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಎಲ್ಲಿ ಕೊಡಿ, ದಾಖಲೆ ಕೊಡಿ ಅಂತಂದ್ರೆ ಸಿಕ್ಕಾಕೊಂಡು 1 ತಿಂಗಳದ್ದು ಕೊಡ್ತಾರೆ, 2 ತಿಂಗಳದ್ದು ನುಂಗಿ ಬಿಡ್ತಾರೆ. ಪಾಪ ಹೆಣ್ಣು ಮಕ್ಕಳು ಏನ್ ಗೊತ್ತು, 3ನೇ ತಿಂಗಳು 3-4ನೇ ತಿಂಗಳು ಬಿಟ್ಟು ಇನ್ನೊಂದ್ಸಾರಿ ಬಂದ್ಬಿಟ್ರೆ ಅದು ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಮುಗಿದೋಯ್ತು. ಮಂತ್ರಿಗಳು ಕಣ್ಣಲ್ಲಿ ನೀರು ಹಾಕೊಳ್ಬೇಕಾಯ್ತು, ಸಿಕ್ಕಾಕೊಂಡು 5,000 ಕೋಟಿ 2 ತಿಂಗಳಲ್ಲಿ ನುಂಗಿಬಿಟ್ಟಿದ್ದಾರೆ. ಈಗ ದುಡ್ಡು ಎಲ್ಲಾಯ್ತು? ಜನರನ್ನ ವಂಚನೆ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಬೇಕಾ? ಇಂಥವುಗಳನ್ನು ಸರಿ ಮಾಡಿ ಮೊದಲು ಸ್ಕೀಮ್ಗಳನ್ನಲ್ಲ, ಮಹಾತ್ಮ ಗಾಂಧಿಯವರನ್ನ ಇಡೀ ದೇಶ ಒಪ್ಪುತ್ತೆ, ಗೌರವಿಸುತ್ತೆ. ನಾವು ಯಾರನ್ನು ಕೊಲ್ಲುವಂಥದ್ದಲ್ಲ, ಎಲ್ಲರಿಗೂ ಗೌರವ ಕೊಡಬೇಕು. ಆದ್ರೆ ನಾನು ಕೇಳ್ತೇನೆ ಒಂದು ಮಾತು, ಮಹಾತ್ಮ ಗಾಂಧಿ ಅವರನ್ನು ಸಾಯಿಸ್ಬಿಟ್ರೆ ಅಂದ್ರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಥೆ ಏನಾಯ್ತು? ಯಾಕೆ ಹೇಳಿದ್ರು ಅವರು ಕಾಂಗ್ರೆಸ್ ಸುಡುವಮನೆ ಅಂತ ಯಾಕೆ ಹೇಳಿದ್ರು? 1952ರಲ್ಲಿ ಪ್ರಥಮ ಚುನಾವಣೆಗೆ ಅವರು ನಿಂತಾಗ ಸೋತಿದ್ದು ಎಷ್ಟು ಮತಗಳಿಂದ? ಕೇವಲ 14,000. ಕುಲಗೆಟ್ಟ ಮತಗಳೆಷ್ಟು? 74,000. ಹೆಂಗೆ ಕುಲಗಟ್ಟೋದು? ಅವರನ್ನು ಸೋಲಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದು ಕುಲಗೆಟ್ಟ ಮತ ಅಂತ ನೆಹರೂರವರು ಸ್ವತಃ ಅವರೇ ನಿಂತು ಅವರನ್ನ ಸೋಲಿಸಿದ್ರು. ಸೋಲಿಸಿದ ಮೇಲೆ ಸುಮ್ಮನಿದ್ರ? ಪತ್ರ ಬರೀತಾರೆ ಬ್ರಿಟಿಷ್ ಇವರಿಗೆ, ಚುನಾವಣೆ ಚೆನ್ನಾಗಾಯ್ತು, ಸದ್ಯ
ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಬಿಟ್ಟೆ. ಭಾರತ ದೇಶದಲ್ಲಿ ಯಾರನ್ನ ಸೋಲಿಸಿದೆ ಅಂತ ಹೇಳಿ ಪತ್ರ ಬಂದಿಲ್ಲ, ಅವರು ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಬಿಟ್ಟೆ ಅಂತ ಬರೀತಾರೆ. ಅಂದ್ರೆ ಅರ್ಥ ಏನು? ನಿಮಗೆ ಅಂಬೇಡ್ಕರ್ ಅವರ ಮೇಲೆ ಅಷ್ಟು ದ್ವೇಷ ಇತ್ತು. ಅವರ ಅಕಾಲಿಕ ಆ ಮರಣ ಅಷ್ಟು ಬೇಗ ಅವ್ರು ಏನಾದ್ರೂ ನಮ್ಮನ್ನು ಇವತ್ತು ಅರಗಲ್ಲಿ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. ಇದನ್ನ ನಾನೇ ಹೇಳ್ತೇನೆ, ಬೇರೆಯವರಿಗೆ ನೀವು ಉತ್ತರ ಕೊಡಬೇಡಿ. ಕಾಂಗ್ರೆಸ್ನವರು ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಶ್ರೀನಿವಾಸಪುರ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಸದನದಲ್ಲಿ ನಿಂತು ಹೇಳಿದ್ರಲ್ಲ, ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಬಹಳ ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ. ನೀವ್ಯಾರಾದ್ರೂ ನನ್ನ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನಾನು ಸತ್ಯ ಹೇಳ್ತೇನೆ. ಅವರನ್ನ ಕೊನೆಯ ದಿನಗಳಲ್ಲಿ ಕೆಟ್ಟದಾಗಿ ಕಾಂಗ್ರೆಸ್ ನಡೆಸ್ಕೊಡ್ತು, ಅವರನ್ನ ನಿಂತು ಸೋಲಿಸಿತು. ಅದರಿಂದ ಅವರು ವಿಚಲಿತರಾಗಿ ಅವರ ಆರೋಗ್ಯ ಕೆಟ್ಟು ಕೊನೆಯ ಸೆಳೆದರು. ಆವಾಗಲೂ ಅವರು ದೆಹಲಿಯಲ್ಲಿ ಅವ್ರನ್ನ ಅಂತ್ಯಕ್ರಿಯೆಗೂ ಕಾಂಗ್ರೆಸ್ನವರು ಜಾಗ ಕೊಡಲಿಲ್ಲ. ಕೊನೆಗೆ ಅವರನ್ನ ಮುಂಬೈಗೆ ಸಾಗಿಸ್ಲಿಕ್ಕೆ ಅವ್ರ ಹತ್ರ 300 ರೂಪಾಯಿ ಕೂಡ ಇರಲಿಲ್ಲ. ಜನ ಎಲ್ಲ ಹಾಕಿ ಅದನ್ನ ತಗೊಂಡು ಹೋದ್ರು. ಆದ್ರೂ ಅವರನ್ನ ಕೊನೆ ಅಂತ್ಯಕ್ರಿಯೆ ಮಾಡಿದ್ದೇಲಿ ಅನಾಥ ಶವಗಳನ್ನ ಅಂತ್ಯಕ್ರಿಯೆ ಮಾಡತಕ್ಕಂತ ಒಂದು ಸಮುದ್ರ ತೀರದಲ್ಲಿ ಯಾರು ಗತಿ ಇಲ್ವೇನೋ ಅಂತ ಕೊಟ್ಟಾರಲ್ಲ, ಅಂತ ಜಾಗ ಕೊಟ್ಟರು, ಅಲ್ಲಿ ಮಾಡಿದ್ರು. ಆದ್ರೆ ಇವತ್ತು ಇದನ್ನೆಲ್ಲ ರಮೇಶ್ ಕುಮಾರ್ ಅವರು ಹೇಳಿದ್ರು, ಇದು ಉತ್ತರ ಕೊಡ್ಲಿಕ್ಕಾಗಲ್ಲ ಕಾಂಗ್ರೆಸ್ಗೆ, ತಲೆ ತಗ್ಗಿಸ್ತಾರೆ ಅಲ್ಲಿ. ಇವತ್ತು ಅಂತ ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ಅವರ ಆ ಸಮಾಧಿಯನ್ನು ಕೂಡ ಅಂತಾರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಿದವರು ಯಾರಾದ್ರೂ ಇದ್ರೆ ಭಾರತೀಯ ಜನತಾ ಪಕ್ಷ, ಮೋದಿಜಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೊಡ್ತಕ್ಕಂಥ ಗೌರವ. ಅವ್ರಿಗೆ ಗೌರವ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಮಹಾತ್ಮ ಗಾಂಧಿ ಗೌರವ ಕೊಡಲ್ಲ ಅಂತಲ್ಲ, ಆದ್ರೆ ಸ್ಕೀಮ್ಗಳೇ ಬೇರೆ. ನಾನು ಈಗಲೂ ಹೇಳ್ತೇನೆ, ಯಾವ್ಯಾವ ಈ ನಕಲಿ ಗಾಂಧಿಗಳ ಹೆಸರುಗಳನ್ನ ಯಾವ್ಯಾವ ಯೂನಿವರ್ಸಿಟಿಗೆ, ಯೋಜನೆಗಳಿಗೆ, ಏರ್ಪೋರ್ಟ್ಗಳಿಗೆ, ರೈಲ್ವೆ ಸ್ಟೇಷನ್ಗಳಿಗೆ, ಸರ್ಕಾರದ ಆಸ್ತಿಗಳಿಗೆ ಅವರು ಹೆಸರಿಟ್ಟಿದ್ದಾರಲ್ಲ, ಎಲ್ಲವನ್ನೂ ಈಗಲೂ ತೆಗಿಬೇಕು. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ತೆಗಿರಿ ಇವ್ರನ್ನ ಮೊದಲು. ಯಾರಿವರು ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಬಂದಿರೋರು? ಇವತ್ತಿಗೂ ಕೂಡ ರಾಹುಲ್ ಗಾಂಧಿ ಇಲ್ಲಿ ಸೆಷನ್ ನಡೀತಿದ್ರು, ಯಾಕೆ ಹೊರದೇಶಕ್ಕೆ ಹೋಗಿ ಕೂತ್ಕೋತಾರೆ? ದೇಶ ದ್ರೋಹಿಗಳ ಜೊತೆಯಲ್ಲಿ ಅವರ ಸಂಪರ್ಕ, ಟೆರರಿಸ್ಟ್ಗಳ ಜೊತೆಯಲ್ಲಿ ಅವರ ಸಂಪರ್ಕ. ಈ ದೇಶವನ್ನ ಹೊರ ದೇಶದ ನೆಲದಲ್ಲಿ ಕುಳಿತು ನಿಂದಿಸ್ತಾರೆ, ಅಪಮಾನಗೊಳಿಸ್ತಾರೆ. ನಮ್ಮ ದೇಶದ ವಿಚಾರಗಳನ್ನ ಹೊರದೇಶಗಳಲ್ಲಿ ನಮ್ಮ ವಿರೋಧಿಗಳ ಜೊತೆಯಲ್ಲಿ ಮಾತಾಡ್ತಾರೆ. ಅಂದ್ರೆ ಅವರಿಗೆ ಈ ದೇಶದ ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ. ಎಲ್ಲಕ್ಕಿಂತ ಮೇಲಾಗಿ ಅವರು ಈ ದೇಶದವರು ಆಗಿದ್ದಿದ್ರೆ ದೇಶ ಮೊದಲು ಅಂತ ಹೇಳೋ ಮಾತೆತ್ತಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಬಿಜೆಪಿ ಅವರು ಹೇಳಿದ್ರೆ, ರಾಹುಲ್ ಗಾಂಧಿ ಎಂತ ಕೆಟ್ಟ ಬುದ್ಧಿ. वो कौन होता है? भारत माता, वो कौन होता है? किधर रहता है? ಅವ್ರು ಯಾರು, ಎಲ್ಲಿರ್ತಾರೆ? ಇಂಥ ಮಾತು ಹೇಳಲಿಕ್ಕೆ ನಿಮಗೆ ನಾಲಿಗೆ ಮೇಲೆ ಹೇಗೆ ಬರ್ತದೆ? ಭಾರತ ಮಾತೆಯನ್ನು ನೀವು ಅಪಮಾನಗೊಳಿಸ್ತಕ್ಕಂಥವ್ರು. ಈ ಭಾರತದ ಬಗ್ಗೆ ನಿಮಗೆ ಯಾವ ಬದ್ಧತೆ ಇದೆ? ನಿಮಗೆ ಹಿಂದುತ್ವ ಅಂದ್ರೆ ನಫರತ್ 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 ಅಂತ, ಹಿಂದೂಗಳು ಟೆರರಿಸ್ಟ್ ಅಂತ ಮಾತಾಡ್ತಾರೆ. ಇಂಥವರನ್ನ ನಾವು ಯಾವ ರೀತಿ ಸಹಿಸಿಕೊಳ್ಳಬೇಕು ಈ ದೇಶದಲ್ಲಿ? ಆ ಕಾರಣದಿಂದ ನಾನು ಹೇಳಿದ್ದು, ನಾನು ಪ್ರಧಾನಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ.
ಮೊದಲು ಅವರನ್ನ ದೇಶದಿಂದ ಗಡಿಪಾರು ಮಾಡಿ, ಇಲ್ಲ ಅಂತಂದ್ರೆ ಈ ದೇಶ ಕೆಡುತ್ತೆ ಅಂತೇಳಿ ಕೂಡ ಕೇಳಿದೆ. ಆ ಕಾರಣದಿಂದ ಇವತ್ತೇನು ಈ ವಿ.ಬಿ.ಜಿ. ರಾಮ್ಜಿ ಇದೆ, ಇದು ವಿಕಸಿತ ಭಾರತದ ವಿಕಾಸದ ಕಡೆಗೆ ಒಂದು ಪ್ರಯತ್ನ ಅಂತಕ್ಕಂಥದ್ದು ಹೆಸರೇ ಹೊರತು ಈ ರೀತಿ ಯಾರ ಹೆಸರು ಅಪಮಾನ ಮಾಡ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ. ಆದ್ರಿಂದ ಜನ ಅರ್ಥ ಮಾಡ್ಕೊಳ್ಬೇಕು, ಇದು ಜನರಿಗೂ ಈ ಸ್ಕೀಮ್ ಸಂಬಂಧ ಇದೆ, ಜನರಿಗೆ ಅನುಕೂಲ ಹೆಚ್ಚಾಗಿದೆ. ಆದ್ರಿಂದ ಪ್ರಶ್ನೆ ಇರುವುದಿಲ್ಲ, ತೊಂದರೆ ನಿಮಗೆ ಯಾಕೆ ಸರ್ಕಾರಕ್ಕೆ, ಜನರಿಗೆ ಅನುಕೂಲ ಹೆಚ್ಚಾದಾಗ ನಿಮಗೆ ಯಾಕೆ ನೋವು, ತೊಂದರೆ ಅನ್ಯಾಯ ಆದ್ರೆ ಜನ ನೋವುಳ್ತಾರೆ. ಆ ನೋವು ಇಲ್ಲಿಲ್ಲ, ನೋವಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನೋವೇ ಹೊರತು ಬೇರೇನಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ.